ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಹಿಳೆಯರು ಯಾವ ರೀತಿ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲ್ಅಪ್ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬ ಜನರುಗಳು ಇಲ್ಲಿ ಸಂಬಂಧ ಕಾಲಮ್ನ ಎಂಟ್ರಿ ಮಾಡಬೇಕಾದಾಗ ಕನ್ಫ್ಯೂಸ್ ಮಾಡಿಕೊಂಡು ತಂದೆಯ ಜಾಗಕ್ಕೆ ಗಂಡನ ಹೆಸರು ಹಾಕ್ತಾ ಇದ್ದಾರೆ, ಗಂಡನ ಹೆಸರು ಜಾಗಕ್ಕೆ ತಂದೆ ಹೆಸರನ್ನ ಹಾಕ್ತಾ ಇದ್ದಾರೆ. ಅದರಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಮಹಿಳೆಯರು ಮಿಸ್ ಮಾಡ್ದಂಗೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಫಾರಮ್ನ ಕರೆಕ್ಟಾಗಿ ನೀವೇ ತುಂಬಿಕೊಳ್ಳಿ. ಯಾವ್ಯಾವ ಮತದಾರ ಯಾವ್ಯಾವ ಕಾಲಮ್ನ ತುಂಬಿ ಈ ಒಂದು ಫಾರಮ್ನ ಕೊಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು 2002ರ ಮತದಾರ ಪಟ್ಟಿಲಿ ಇದ್ದಂಥವರು ನೀವು ಬಂದು ಈ ಕಡೆ ಕಾಲಮ್ ಇದೆ ನೋಡಿ, ಆ ಕಾಲಮ್ ಫಿಲಪ್ ಮಾಡಬೇಕು. ಹಾಗೆಯೇ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ನಿಮ್ಮ ಸಂಬಂಧಿಗಳ ಹೆಸರಿದೆ ಅಂದವರು ಈ ಕಡೆ ಕಾಲಮ್ ಫಿಲಪ್ ಮಾಡಬೇಕು. ಈ ಒಂದು ವಿಡಿಯೋದಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದು ಅಂಥವರು ಯಾವ ರೀತಿ ಫಿಲಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಮತದಾರರ ಹೆಸರು ಅಂತ ಇದೆ. ಈ ಒಂದು ಜಾಗಕ್ಕೆ ಇಲ್ಲಿ ನಿಮ್ಮ ಹೆಸರು 2002ರ ಮತ ಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಹೆಸರನ್ನ ಹಾಕಿ. ಇವಾಗ ಪ್ರಸ್ತುತ ನಿಮ್ಮ ಹೆಸರು ಬೇರೆ ಥರ ಇರ್ಬೋದು. ಇಲ್ಲಿ ನೀವು ಎಂಟ್ರಿ ಮಾಡಬೇಕಿರೋದು 2002ರ ಮತಪಟ್ಟಿಯಲ್ಲಿ ಇರುವಂತೆ ಎಂಟ್ರಿ ಮಾಡಬೇಕು. ನಂತರ ಅರ್ಜಿದಾರರ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ. ಈ ಕಡೆ ಕಾಲಮ್ ಮೇಲೆ ಕೊಟ್ಟಿರ್ತಾರೆ, ಅದು 2002ರ ಗುರುತಿನ ಚೀಟಿ ಸಂಖ್ಯೆನೇ ಆಗಿರಬೇಕು. ಪ್ರಸ್ತುತ ಇರ್ತಕ್ಕಂಥ ಗುರುತಿನ ಚೀಟಿ ಅಥವಾ ವೋಟರ್ ಐ ಡಿ ಸಂಖ್ಯೆನ ಹಾಕೋಬೇಡಿ. 2002ರ ಮತದಾರ ಪಟ್ಟಿಲಿರ್ತಕ್ಕಂಥ ಆ ಒಂದು ವೋಟರ್ ಐ ಡಿ ಸಂಖ್ಯೆನೇ ಇಲ್ಲಿ ನಮೂದು ಮಾಡಬೇಕಾಗ್ತದೆ. ನಂತರ ಸಂಬಂಧಿಯ ಹೆಸರು ಈ ಒಂದು ಕಾಲಮ್ಗೆ ಇಲ್ಲಿ 2002ರಲ್ಲಿ ಈ ಒಂದು ಮತದಾರ ಮದುವೆಯಾಗಿತ್ತು ಅಂದರೆ, ಆತನಿಗೆ ವೋಟರ್ ಲಿಸ್ಟ್ ಇತ್ತು ಅಂದರೆ ಅಲ್ಲಿ ಸಂಬಂಧಿಯ ಹೆಸರು ಗಂಡ ಅಂತ ಬರೀಬೇಕು ಅಥವಾ ಗಂಡನ ಹೆಸರನ್ನ ಬರೀಬೇಕು. ಹಾಗೆಯೇ 2002ರಲ್ಲಿ ಈ ಒಂದು ಮತದಾರನಿಗೆ ಮದುವೆ ಆಗಿಲ್ಲ ಆದರೆ ಮತದಾನದ ಹಕ್ಕಿತ್ತು, ಇಂಥವ್ರಿಗೆ ಈ ಒಂದು ಲಿಸ್ಟಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ಸಂಬಂಧಿಯ ಹೆಸರು ಜಾಗದಲ್ಲಿ ಗಂಡ ಅಥವಾ ತಂದೆ ಅಂತ ಇರುತ್ತೆ, ಆ ಒಂದು ಹೆಸರನ್ನ ಇಲ್ಲಿ ಬರೀಬೇಕಾಗ್ತದೆ. ನಾನು ಪರ್ಟಿಕ್ಯುಲರಾಗಿ ಈ ಒಂದು ಮತದಾರ ಮಹಿಳೆಗೆ 2002ರಲ್ಲಿ ಮದುವೆ ಆಗಿರಲಿಲ್ಲ, ಅದರಿಂದ ವೋಟರ್ ಲಿಸ್ಟ್ನಲ್ಲಿ ತಂದೆ ಹೆಸರಿದೆ, ತಂದೆ ಹೆಸರನ್ನ ಬರೀತಾ ಇದ್ದೀನಿ. ನಂತರ ನೆಕ್ಸ್ಟ್ ಬಂದು ಸಂಬಂಧ ಅಂತ ಕೇಳುತ್ತೆ, ಅದು ಕೂಡ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆ ಮತದಾರನಿಗೂ ಮತ್ತು ಅವ್ರಿಗೂ ಇರ್ತಕ್ಕಂಥ ಸಂಬಂಧ ಏನು ಅಂತ, ಇವ್ರಿಗೆ ತಂದೆ ಆಗಬೇಕು, ತಂದೆ ಅಂತ ಬರೀತಾ ಇದ್ದೀನಿ. ನಂತರ ನೆಕ್ಸ್ಟ್ ಬಂದು ಯಾವ ಜಿಲ್ಲೆ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಜಿಲ್ಲೆನ ಬರೀಬೇಕು. ನಂತರ ಯಾವ ರಾಜ್ಯ ಅಂತ ಕೇಳುತ್ತೆ, ನಿಮ್ಮ ರಾಜ್ಯನ ಬರೀಬೇಕು. ನಂತರ ಯಾವ ವಿಧಾನಸಭಾ ಕ್ಷೇತ್ರ ಅಂತ ಕೇಳ್ತಾರೆ, ಅದನ್ನು ಯಾವ ವಿಧಾನಸಭಾ ಕ್ಷೇತ್ರನ ಬರೀಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ 2002ರ ಮತದಾರ ಪಟ್ಟಿ ನಿಮ್ಮದು ಎಲ್ಲಿತ್ತು ಆ ಒಂದು ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿ ವಿಧಾನಸಭಾ ಕ್ಷೇತ್ರನ ಬರೀಬೇಕಾಗ್ತದೆ. ಪ್ರಸ್ತುತ ನೀವೀಗ ಮದುವೆಯಾಗಿ ಗಂಡನ ಮನೆಯಲ್ಲಿ ನಿಮ್ಮದು ವಿಧಾನಸಭಾ ಕ್ಷೇತ್ರ ಬೇರೆ ಇರ್ಬೋದು, ಆದರೆ 2002ರಲ್ಲಿ ಗುರುತಿನ ಚೀಟಿ ನೀವು ಹೊಂದಿರಬೇಕಾದಾಗ ನಿಮ್ಮ ಒಂದು ಮತದಾನದ ಹಕ್ಕು ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿತ್ತು. ಉದಾಹರಣೆಗೆ ದೆಹಲಿಲಿತ್ತು ಅಂದರೆ ಆ ದೆಹಲಿ ವಿಧಾನಸಭಾ ಕ್ಷೇತ್ರನೇ ಬರೀಬೇಕಾಗ್ತದೆ. ಇಲ್ಲಿ ಮಿಸ್ ಆಗಿ ಕೂಡ ಈಗ ಪ್ರಸ್ತುತ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರನ ಈ ಒಂದು ಬಾಕ್ಸಲ್ಲಿ ಬರೀಬೇಡಿ. ನಂತರ ಸ್ನೇಹಿತರೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ ಅಂತೆಲ್ಲ ಕೇಳುತ್ತೆ. ಅಲ್ಲಿ ವೋಟರ್ ಲಿಸ್ಟ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಲ್ಲಿ ಮೇಲ್ಗಡೆನೇ ಕೊಟ್ಟಿರ್ತಾರೆ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ. ವೆರಿ ಇಂಪಾರ್ಟೆಂಟಾಗಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮದು ಯಾವ ಕ್ರಮ ಸಂಖ್ಯೆಯಲ್ಲಿತ್ತು, ನಿಮ್ಮ ಮತದಾನದ ಗುರುತು ಯಾವ ಕ್ರಮ ಸಂಖ್ಯೆಯಲ್ಲಿತ್ತು ಅದನ್ನು ಇಂಪಾರ್ಟೆಂಟಾಗಿ ಬರೀರಿ. ಇಷ್ಟೇ, ಇದು ಸಿಂಪಲ್ಲಾಗಿ ಈ ರೀತಿ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ನೀವು ಯಾವುದೇ ದಾಖಲಾತಿ ಕೊಡೋಂಗಿಲ್ಲ. ನಿಮ್ಮ ಮತದಾನದ ಹಕ್ಕು ನಿಮ್ಮ ಕುಟುಂಬದೊಂದಿಗೆ ಜೋಡಣೆ ಆಗುತ್ತೆ, ಅಂದರೆ ಮ್ಯಾಪಿಂಗ್ ಆಗುತ್ತೆ. ತದನಂತರ ಸ್ನೇಹಿತರೆ, ನೆಕ್ಸ್ಟ್ ಆಪ್ಷನ್ ಬಂದು ಕೆಳಗಡೆ ಇಲ್ಲಿ ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಡೇಟ್ ಆಫ್ ಬರ್ತ್ನ ಈ ಒಂದು ಬಾಕ್ಸ್ಗೆ ಹಾಕಬೇಕಾಗ್ತದೆ. ಇಲ್ಲಿ ನೀವು 2002ರಲ್ಲಿ ಇರ್ತದಲ್ಲ ಆ ಡೇಟ್ ಆಫ್ ಬರ್ತ್ನ ಹಾಕಬೇಡಿ. ಈಗ ಕರೆಕ್ಷನೇ ಮಾಡ್ಕೊಂಡಿರ್ತೀರಾ, ನಿಮ್ಮ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಆಧಾರ್ ಸಂಖ್ಯೆ ಇಲ್ಲಿ ಐಚ್ಛಿಕ ಅಂತ ಕೊಟ್ಟಿದ್ದಾರೆ, ಅಂದರೆ ಇಷ್ಟ ಇದ್ದರೆ ಬರಿಬೋದು, ಇಲ್ಲಾಂದರೆ ಖಾಲಿ ಬೇಕಾದ್ರೂ ಬಿಡ್ಬೋದು. ನಂತರ ಮೊಬೈಲ್ ಸಂಖ್ಯೆ, ಇಲ್ಲಿ ಮೊಬೈಲ್ ಸಂಖ್ಯೆನ ನೀವು ಹಾಕಬೇಕಾಗ್ತದೆ. ಹಾಗೆಯೇ ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳುತ್ತೆ. ಇಲ್ಲಿ ನೀವು ಮದುವೆ ಆಗಿದ್ದರೂ ಕೂಡ ಇಲ್ಲಿ ನಿಮ್ಮ ತಂದೆ ಹೆಸರನ್ನೇ ಕೂಡ ಎಂಟ್ರಿ ಮಾಡಬೇಕಾಗ್ತದೆ. ಮುಂದೆ ಹೇಳ್ತೀನಿ ಏನಕ್ಕೋಸ್ಕರ ಎಂಟ್ರಿ ಮಾಡಬೇಕು ಅಂತ. ತದನಂತರ ಕೆಳಗಡೆ ಬಂದು ತಂದೆಗೆ ಒಂದು ವೇಳೆ ನಿಮ್ಮದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇತ್ತು ಅಂದರೆ ಎಂಟ್ರಿ ಮಾಡ್ಬೋದು. ಈಗ ನಾನು ತಂದೆ ಹೆಸರು ಬರಿತಾ ಇದ್ದೀನಿ. ತದನಂತರ ಪೋಷಕರ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ನೆಕ್ಸ್ಟ್ ಆಪ್ಷನು. ಇದನ್ನು ಇಲ್ಲ ಅದರಿಂದ ಕಾಟ್ ಮಾಡ್ತಾಯಿದ್ದೀನಿ. ನಂತರ ತಾಯಿ ಹೆಸರನ್ನ ಕಂಪ್ಲೀಟಾಗಿ ನೀವು ಬರೀಬೇಕಾಗ್ತದೆ. ಇಲ್ಲಿ ತಂದೆ ಮತ್ತು ತಾಯಿ ಹೆಸರು ಕೇಳಿರೋದ್ರಿಂದ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಗಂಡನ ಹೆಸರು ಅಲ್ಲಿ ಹಾಕೋಂಗಿಲ್ಲ ಅಂತ. ತದನಂತರ ತಾಯಿಯ ವೋಟರ್ ಐ ಡಿ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಅದನ್ನು ಕೂಡ ನಾನು ಇಲ್ಲ ಅಂತ ಕಾಟ್ ಮಾಡ್ತಾಯಿದ್ದೀನಿ. ಅದು ಬರೆಯೋ ಅಗತ್ಯ ಇಲ್ಲ, ಲಭ್ಯವಿದ್ದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಕೆಳಗಡೆ ಬಂದು ಸಂಗಾತಿಯ ಹೆಸರು ಅಂತ ಕೇಳುತ್ತೆ. ಇಲ್ಲಿ ನೀವು ಮದುವೆ ಆಗಿರ್ತಕ್ಕಂಥ ಗಂಡನ ಹೆಸರನ್ನ ಬರೀಬೇಕು. ನಾನೀಗ ಫಾರಮ್ ಫಿಲಪ್ ಮಾಡ್ತಾ ಇರೋದು ಮಹಿಳೆಯರಾಗಿರೋದ್ರಿಂದ ಈ ಒಂದು ಜಾಗಕ್ಕೆ ಗಂಡನ ಹೆಸರನ್ನ ಬರೀರಿ. ನಂತರ ಕೆಳಗಡೆ ಬಂದು ಇಲ್ಲಿ ಸಂಗಾತಿಯ ಮತದಾರರ ಸಂಖ್ಯೆ ಅಂತ ಕೇಳುತ್ತೆ, ಅದನ್ನು ಕೂಡ ಕಾಟ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ಸಿಂಪಲಾಗಿ ಒಂದು ಸೈನ್ ಮಾಡಿ, ಕೆಳಗಡೆ ಬಂದು BLOಗಳು ಸೈನ್ ಮಾಡ್ತಾರೆ, ಆ ಒಂದು ಕಾಲಮ್ ಸೈನ್ ಮಾಡಿಸ್ಕೊಂಡು ಈ ಒಂದು ಫಾರಮ್ನ ಕೊಡಬೇಕಾಗ್ತದೆ. ಇದು 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿದ್ದಂಥವರು ಈ ರೀತಿ ಬರೀಬೇಕಾಗ್ತದೆ. ಈ ಕಡೆ ಸೈಡ್ನ ಇಲ್ಲಿ ಕಾಟ್ ಮಾಡಿ. ಈ ಒಂದು ಬಾಕ್ಸು 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ವಲ್ಲ ಅವ್ರು ಬರಲಿಕ್ಕೋಸ್ಕರ ಇರೋದು, ಅದರಿಂದ ಅದನ್ನು ಕಾಟ್ ಮಾಡಿ ಬಿಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಫಾರಮ್ ಬಂದು 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ಹಾಗೆಯೇ ನಿಮಗೆ ಇತ್ತೀಚೆಗೆ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆ, ನೀವು ಯಾವ ರೀತಿ ಫಿಲಪ್ ಮಾಡಬೇಕು ಅಂತ ಅದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವಿಲ್ಲಿ 2002ರ ಮತಪಟ್ಟಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ
ಅವರು 4 ಜನದಲ್ಲಿ ಯಾರ್ದಾರ ಒಬ್ಬರು ಡೀಟೇಲ್ಸ್ ಇದ್ರೂ ಕೂಡ ಇಲ್ಲಿ ಬರೀಬೇಕಾಗ್ತದೆ. ಸ್ನೇಹಿತರೆ, ಪ್ರಸ್ತುತ ನಿಮಗೆ ಈಗ ಮದುವೆ ಆಗಿದೆ, ನಿಮ್ಮ ಗಂಡನ ಲೀಸ್ಟು 2002ರ ಮತಪಟ್ಟಿಯಲ್ಲಿದೆ. ನಾವು ಗಂಡನ ಮನೆ ಲೀಸ್ಟ್ನ ಎಂಟ್ರಿ ಮಾಡ್ಬೋದು ಅಂದರೆ ಖಂಡಿತವಾಗಿ ಇಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಏನಿದ್ರು ತಂದೆ ಮನೆ ಲೀಸ್ಟ್ನ ಎಂಟ್ರಿ ಮಾಡಬೇಕು. ನೀವು ಮದುವೆಯಾಗಿ ನೀವು ಎಲ್ಲೇ ಇದ್ದರೂ ಕೂಡ ನೀವು ಇಲ್ಲಿ ಫಾದರ್ ಮನೆ, ನಿಮ್ಮ ತಂದೆ ಮನೆ ಓಟು ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ, ನೀವು ಈಗ ಪ್ರಸ್ತುತ ಕರ್ನಾಟಕದಲ್ಲಿದ್ದರೂ ಕೂಡ ನೀವು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ಮನೆಯ ಗುರುತಿನ ಚೀಟಿ ಸಂಖ್ಯೆನೇ ಹಾಕಿ ಅವರ ಹೆಸರನ್ನೇ ಹಾಕಿ ಬರೀಬೇಕಾಗ್ತದೆ. ಇವಾಗ ಸ್ನೇಹಿತರೆ, ಇಲ್ಲಿ ಹೆಸರು ಜಾಗಕ್ಕೆ ತಂದೆ ಹೆಸರನ್ನೇ ಕೂಡ ಬರೀತಾ ಇದ್ದೀನಿ. 2002ರ ಮತದಾರರ ಪಟ್ಟಿಯಲ್ಲಿ ರಾಮೇಗೌಡ ಅನ್ನೋ ಹೆಸರು ಆಲ್ರೆಡಿ ಇದೆ, ಅದರಿಂದ ತಂದೆ ಜಾಗಕ್ಕೆ ಬರೀತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಆಪ್ಷನ್ ಬಂದು ಮತದಾರರ ಗುರುತಿನ ಚೀಟಿ ಅಂತ ಕೇಳುತ್ತೆ, ಅದು ಲಭ್ಯವಿದ್ದಲ್ಲಿ ಅಂತ ಕೇಳುತ್ತೆ. ಇದ್ರೆ ಬರಿಬೋದು, ಇಲ್ಲಾಂದರೆ ನೆಸಸರಿ ಇಲ್ಲ, ಕಾಟ್ ಮಾಡಿ. ನಂತರ ಸಂಬಂಧಿಯ ಹೆಸರು, ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಸಂಬಂಧಿಯ ಹೆಸರು ಏನು ಬರೀಬೇಕು ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸ್ನೇಹಿತರೆ, ಆ ಒಂದು ಪರ್ಟಿಕ್ಯುಲರ್ ಹೆಸರು ಬರ್ತಿದ್ದೀವಲ್ಲ ರಾಮೇಗೌಡ ಅಂತ, ಅವರ ಸಂಬಂಧಿಯ ಹೆಸರು ಏನು ಅಂತ ಕೇಳುತ್ತೆ. ಇಲ್ಲಿ 2002ರ ಮತಪಟ್ಟಿಯಲ್ಲಿ ರಾಮೇಗೌಡರ ತಂದೆ ಹೆಸರು ಇರುತ್ತೆ ಸಂಬಂಧಿಯ ಹೆಸರು ಜಾಗದಲ್ಲಿ, ಆ ಒಂದು ಹೆಸರನ್ನ ಬರೀಬೇಕು. ಅದು ಪರ್ಟಿಕ್ಯುಲರಾಗಿ ಈ ಒಂದು ಮತದಾರನಿಗೆ ತಾತ ಆಗ್ತಾರೆ, ಈ ವ್ಯಕ್ತಿಗೆ ತಂದೆ ಆಗ್ತಾರೆ. ಆ ರೀತಿ ನೀವು ನೋಡ್ಕೊಂಡು ಜಾಗ್ರತೆಯಿಂದ ಬರೀರಿ. ನಂತರ ಜಿಲ್ಲೆ ಕೇಳುತ್ತೆ, ಇಲ್ಲಿ ನಿಮ್ಮ ಜಿಲ್ಲೆ. ಹಾಗೆಯೇ ಕೆಳಗಡೆ ಬಂದು ರಾಜ್ಯ ಕೇಳುತ್ತೆ, ಯಾವುದು ನಿಮ್ಮ ರಾಜ್ಯ. ಹಾಗೆಯೇ ಕೆಳಗಡೆ ಬಂದು ವಿಧಾನಸಭಾ ಕ್ಷೇತ್ರ ಕೇಳುತ್ತೆ, 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದರು ಇವರು ಅಂತ ಕೇಳುತ್ತೆ. ಈ ಒಂದು ಬಾಕ್ಸ್ಗೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಸಂಬಂಧಿಯು ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಯಾವುದು, ಆ ಒಂದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ನಿಮ್ಮ ಸಂಬಂಧಿಯ ಅಂದರೆ ನಿಮ್ಮ ತಂದೆಯ ಕಾನ್ಸ್ಟಿಟ್ಯೂನ್ಸಿನ ಎಂಟ್ರಿ ಮಾಡಬೇಕಾಗ್ತದೆ. ನಂತರ ಸ್ನೇಹಿತರೆ, ಕೆಳಗಡೆ ಬಂದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂತ ಕೇಳುತ್ತೆ. ವೋಟರ್ ಲಿಸ್ಟ್ನಲ್ಲಿ ಮೇಲ್ಭಾಗದಲ್ಲಿರುತ್ತೆ, ಅಲ್ಲಿ ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರ ಎರಡನ್ನೂ ಬರೀಬೇಕಾಗ್ತದೆ. ನಾನೀಗ ಎರಡರೂ ಕೂಡ ಬರಿತಾ ಇದ್ದೀನಿ. ಇದು ವೆರಿ ಇಂಪಾರ್ಟೆಂಟು, ಇದರಿಂದಲೇ ಕೂಡ ನಿಮ್ಮದು ಮ್ಯಾಪಿಂಗ್ ಆಗ್ತಕ್ಕಂಥದ್ದು, ಇನ್ನು ತಪ್ಪು ಹಾಕೋಬೇಡಿ. ನಂತರ ಭಾಗ ಸಂಖ್ಯೆನೂ ಅಷ್ಟೇ ರೈಟ್ ಸೈಡಲ್ಲಿ ಮೇಲ್ಗಡೆ ಇರುತ್ತೆ, ಅದೊಂದು ಭಾಗ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಿ. ಹಾಗೆಯೇ ವೆರಿ ಇಂಪಾರ್ಟೆಂಟಾಗಿ ಕ್ರಮ ಸಂಖ್ಯೆ, 2002ರ ಮತಪಟ್ಟಿಯಲ್ಲಿ ಇರುವಂಥ ಕ್ರಮ ಸಂಖ್ಯೆನ ಹಾಕಬೇಕು. ಈಗ ಇದೊಂದು ಕ್ರಮ ಸಂಖ್ಯೆ ಈಗ ಚೇಂಜಸ್ ಆಗಿರುತ್ತೆ, ಈ ಹೊಸ ಕ್ರಮ ಸಂಖ್ಯೆನ ಹಾಕ್ಲಿಕ್ಕೆ ಹೋಗಬೇಡಿ. 2026ರ ಕ್ರಮ ಸಂಖ್ಯೆ ಬೇರೆ ಇರುತ್ತೆ, ನೀವು ಇಲ್ಲಿ 2002ರ ಕ್ರಮ ಸಂಖ್ಯೆನ ಎಂಟ್ರಿ ಮಾಡಬೇಕು. ತದನಂತರ ಸ್ನೇಹಿತರೆ, ಕೆಳಗಡೆ ಬಂದು ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ಇದು ಕೂಡ ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಡೇಟ್ ಆಫ್ ಬರ್ತು ಅಂದರೆ ಮತದಾರನ ಡೇಟ್ ಆಫ್ ಬರ್ತನ್ನ ಇಲ್ಲಿಗೆ ಎಂಟ್ರಿ ಮಾಡಬೇಕಾಗ್ತದೆ. ಈಗ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ತದನಂತರ ಕೆಳಗಡೆ ಬಂದು ಆಧಾರ್ ಸಂಖ್ಯೆ ಐಚ್ಛಿಕ ಅಂದರೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಈಗ ನಾನು ಇಲ್ಲಿಗೆ ಒಂದು ಡಮ್ಮಿ ನಂಬರ್ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಈ ಒಂದು ಫಾರಮ್ನ ಜೆರಾಕ್ಸ್ ಮಾಡ್ಕೊಂಡಿರೋದ್ರಿಂದ ನಾನು ಆಲ್ರೆಡಿ ಈ ಒಂದು ಫಾರಮ್ನ ನಿಮಗೆ ಡಮ್ಮಿಯಾಗಿ ಬರೆದು ತೋರಿಸ್ತಾ ಇದ್ದೀನಿ, ಯಾಕಂದರೆ ಫಾರಮ್ ವೇಸ್ಟ್ ಆಗುತ್ತೆ ಅಂತೇಳಿ ನನ್ನ ಬಳಿ ಆಲ್ರೆಡಿ ಒಂದು ಜೆರಾಕ್ಸ್ ಫಾರಮ್ ಇದೆ. ತದನಂತರ ಸ್ನೇಹಿತರೆ, ಕೆಳಗಡೆ ಬಂದು ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಈ ಒಂದು ಜಾಗಕ್ಕೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕು. ತದನಂತರ ತಂದೆಯ ಹೆಸರು ಅಥವಾ ಪೋಷಕರ ಹೆಸರು ಅಂತ ಕೇಳುತ್ತೆ, ಅಲ್ಲಿಗೆ ಸೇಮ್ ಆ್ಯಸ್ ಇಟ್ ಇಸ್ ಮೊದಲನೇ ಫಾರಮಲ್ಲಿ ಬರೋಲ್ಲ ಅದೇ ರೀತಿ ನಿಮ್ಮ ತಂದೆ ಹೆಸರನ್ನ ಬರೀರಿ. ನಂತರ ಕೆಳಗಡೆ ಕಾಲ ಮೇಲೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಕೇಳುತ್ತೆ, ಇದ್ದರೆ ಬರೀರಿ, ಇಲ್ಲಾಂದರೆ ಡ್ಯಾಶ್ ಹಾಕಿ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಅಲ್ಲಿ ತಾಯಿಯ ಹೆಸರು ಅಂತ ಕೇಳುತ್ತೆ, ಈ ಒಂದು ಬಾಕ್ಸ್ಗೆ ನಿಮ್ಮ ತಾಯಿಯ ಹೆಸರನ್ನ ಬರೀರಿ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮ ತಾಯಿಯ ಮತದಾರರ ಸಂಖ್ಯೆ ಕೇಳುತ್ತೆ, ಅದನ್ನು ಖಾಲಿ ಬಿಡ್ಬೋದು. ನಂತರ ಸಂಗಾತಿಯ ಹೆಸರು ಅಂತ ಕೇಳುತ್ತೆ, ಈ ಒಂದು ಜಾಗಕ್ಕೆ ನೀವು ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳುಗಳು ಇಲ್ಲಿ ಸಂಗಾತಿಯ ಹೆಸರನ್ನ ಗಂಡನ ಹೆಸರನ್ನ ಬರೀಬೇಕಾಗ್ತದೆ. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ಆ ಒಂದು ಕಾಲಮ್ನು ಕೂಡ ನೀವು ಅದನ್ನು ಬಿಟ್ಬಿಡ್ಬೇಕಾಗ್ತದೆ, ಖಾಲಿ ಬಿಡಬೇಕಾಗ್ತದೆ. ನಂತರ ಸಂಗಾತಿಯ ಮತದಾರ ಚೀಟಿ ಕೇಳ್ತಾರೆ, ಅದನ್ನು ನಾನು ಖಾಲಿ ಬಿಟ್ಟಿದ್ದೀನಿ. ಕೆಳಗಡೆ ಬಂದು ಸಿಗ್ನೇಚರ್ ಆಗ್ತಾಯಿದ್ದೀನಿ ಸ್ನೇಹಿತರೆ. ಈ ರೀತಿ 2002ರ ಮತಪಟ್ಟಿಯಲ್ಲಿ ನಿಮ್ಮ ಮತದಾನದ ಹಕ್ಕಿಲ್ಲ, ನಿಮ್ಮ ತಂದೆ ತಾಯಿಯರ ಹಕ್ಕಿದೆ ಅಂಥವರು ಈಗ ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ನಿಮ್ಮದು ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಮ್ಮ ಮತದಾನದ ಹಕ್ಕಿದೆ ಅಂಥವ್ರು ಈ ರೀತಿ ಫಾರಮ್ ತುಂಬಿ ನೀವು ಕೊಡಬೇಕಾಗ್ತದೆ ನಿಮ್ಮ BLOಗೆ. ಈಗ ಸ್ನೇಹಿತರೆ, ನೆಕ್ಸ್ಟ್ ಫಾರಮ್ ಬಂದು 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ಈ ಒಂದು ಕಾಲಮ್ಗೆ ಏನು ಮಾಡೋದು, ಈ ಕಾಲಮ್ನು ತುಂಬಂಗಿಲ್ಲ, ನೀವು ಅದನ್ನು ಈ ರೀತಿ ಇಂಟು ಮಾರ್ಕ್ ಹಾಕಿಬಿಟ್ಬಿಡಿ. ಹಾಗೆಯೇ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿಗಳ ಡೀಟೇಲ್ಸು ಅಥವಾ ಅಜ್ಜಿ ಲಿಸ್ಟು ಕೂಡ ಇಲ್ಲ, ನೀವೇನು ಮಾಡಬೇಕು ಅಂದರೆ ಈ ಒಂದು ಕಾಲಮ್ನು ಕೂಡ ಫಿಲಪ್ ಮಾಡ್ಬೋದು, ಇದನ್ನು ಕೂಡ ಕಾಟ್ ಮಾಡಿ ಇಟ್ಬಿಡಿ. ನಂತರ ನೀವು ಯಾವ ರೀತಿ ಫಾರಮ್ ಫಿಲಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರೆ. ಈಗ ನೀವು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ದವರು ನೀವು ಕೂಡ ನಿಮಗೂ ಅವಕಾಶನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ ನೀವು ಮೇಲ್ಗಡೆ ಬಾಕ್ಸ್ನ ಬಿಟ್ಬಿಟ್ಟು ಈಗ ಕೆಳಗಡೆ ಬಾಕ್ಸ್ಗೆ ಬಂದು ಆ್ಯಸ್ ಇಟ್ ಇಸ್ ಇಲ್ಲಿ ನಿಮ್ಮ ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ವೋಟರ್ ಐ ಡಿಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಬೇಕಾಗ್ತದೆ. ನಂತರ ಬಂದು ಆಧಾರ್ ಸಂಖ್ಯೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಕೂಡ ಖಾಲಿ ಬಿಡ್ಬೋದು. ನಾನು ಇವಾಗ ಆಲ್ರೆಡಿ ಜೆರಾಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಮೊದಲೇ ಹೇಳಿದ್ದೀನಿ, ಅದರಿಂದ ಇದಕ್ಕೊಂದು ಡಮ್ಮಿ ನಂಬರ್ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ, ಈ ಒಂದು ಬಾಕ್ಸ್ಗೆ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಲೇಬೇಕಾಗ್ತದೆ. ತದನಂತರ ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳುತ್ತೆ, ಈ ಒಂದು ಕಾಲಮಿಗೆ ನಿಮಗೆ ಮದುವೆಯಾಗಿದ್ದರೂ ಕೂಡ ಇಲ್ಲಿ ನಿಮ್ಮ ಗಂಡನ ಹೆಸರನ್ನು ಹಾಕೋಬೇಡಿ, ಇಲ್ಲಿ ನಿಮ್ಮ ತಂದೆ ಹೆಸರನ್ನೇ ಕೂಡ ನೀವು ಇಲ್ಲಿ ಬರೀಬೇಕಾಗ್ತದೆ. ನಂತರ ಬಂದು ತಂದೆ ಅಥವಾ ಪೋಷಕರ ಮತದಾರ ಗುರುತಿನ ಚೀಟಿ ಅಂತ ಕೇಳುತ್ತೆ, ಅದು ಇಲ್ಲ, ಅದರಿಂದ ಡ್ಯಾಶ್ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಕಾಲಮಲ್ಲಿ ತಾಯಿಯ ಹೆಸರು ಅಂತ ಕೇಳುತ್ತೆ, ಈ ಒಂದು ಕಾಲಮ್ಗೆ ನಿಮ್ಮ ತಾಯಿಯ ಹೆಸರನ್ನ ಹಾಕಿ. ನೆಕ್ಸ್ಟ್ ನಿಮ್ಮ ತಾಯಿಯ ಗುರುತಿನ ಚೀಟಿ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಅದನ್ನು ಕೂಡ ಖಾಲಿ ಬಿಡಿ. ನಂತರ ಸಂಗಾತಿಯ ಹೆಸರು ಅಂತ ಕೇಳುತ್ತೆ, ಈ ಒಂದು ಜಾಗಕ್ಕೆ ನಿಮಗೆ ಮದುವೆ ಆಗಿತ್ತು ಅಂದರೆ ಇಲ್ಲಿ ನಾನು ಹೆಣ್ಮಕ್ಳದ್ದು ಫಿಲಪ್ ಮಾಡ್ತಾ ಇರೋದ್ರಿಂದ ಇಲ್ಲಿ ತಮ್ಮ ಗಂಡನ ಹೆಸರನ್ನ ಬರೀಬೇಕಾಗ್ತದೆ. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ಈ ಒಂದು ಕಾಲಮ್ನ ಖಾಲಿ ಬಿಟ್ಬಿಡಿ.
ನಂತರ ನಿಮ್ಮ ಸಂಗಾತಿಯ ಮತದಾರರ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಅದನ್ನು ಕೂಡ ನಾನು ಬರೀತಾ ಇಲ್ಲ, ಖಾಲಿ ಬಿಡ್ತಾ ಇದ್ದೀನಿ. ಇಷ್ಟಾದ ನಂತರ ಕೆಳಗಡೆ ಬಂದು ಅಲ್ಲಿ ಸೈನ್ ಮಾಡಬೇಕಾಗ್ತದೆ. ಸೈನ್ ಮಾಡಿ ಕೆಳಗಡೆ ಬಂದು BLO ತವಿಂದ ಸೈನ್ ತೊಗೊಂಡು 2 ಫಾರಮ್ ಇರುತ್ತೆ, ಅದರಲ್ಲಿ ಒಂದು ಫಾರಮ್ನ ನೀವು ಇಟ್ಕೋಬೇಕು, ಒಂದು ಫಾರಮ್ನ BLOಗೆ ಕೊಡಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ಈ 3 ರೀತಿಯ ಫಾರಮ್ಗಳನ್ನ ಮನೆಯಲ್ಲೇ ಕೂತು ನೀವು ನಾನು ತೋರಿಸಂಥ ಎಲ್ಲ ಸ್ಟೆಪ್ಗಳನ್ನು ಕೂಡ ಕರೆಕ್ಟಾಗಿ ಫಿಲಪ್ ಮಾಡ್ತು ಅಂದರೆ 100% ನಿಮ್ಮ ಎನ್ಯುಮರೇಷನ್ ಫಾರಮ್ಮು 100% ಫಿಲ್ ಆಯಿತು ಅಂತಲೇ ಅರ್ಥ. ಇಲ್ಲಿ ಯಾವುದೇ ತರಹದ ಸಂಶಯ ಇಲ್ಲ, ಯಾಕಂದರೆ ಅಧಿಕಾರಿಗಳನ್ನು ಕೇಳೇ ಕೂಡ ಇದನ್ನು ನಾನು ಫಿಲಪ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ನಮ್ಮ ಫ್ಯಾಮಿಲಿಗೂ ಕೂಡ ನಾವು ಇದೇ ರೀತಿ ಫಿಲ್ ಮಾಡಿ ಕೊಟ್ಟಿದ್ದೀವಿ. ನೀವು ಕೂಡ ಯಾವುದೇ ಆತಂಕವಿಲ್ಲದೆ ಈ ರೀತಿ ಆರಾಮಾಗಿ ಫಿಲ್ ಮಾಡಿ ಕೊಡ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.